ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎಲ್ಲೋ ಹುಕ್ಕೇರಿದು ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಅಂತೆ ಮೇನ್ ಸ್ಟ್ರೀಮ್ ಮೀಡಿಯಾದ ಹೆಚ್ಚು ಕಡಿಮೆ ಪ್ರೈಮ್ ಟೈಮ್ನಲ್ಲಿ ಸುದ್ದಿ ಆಗ್ತಾ ಇದ್ದೀವಿ ನಾವು ಇದನ್ನು. ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್? ಅಜಿತ್ ನೋಡಿ, ಅದು ಬರೀ ಹುಕ್ಕೇರಿಯ ಚುನಾವಣೆಯಾಗಿ ಉಳಿದಿರಲಿಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ನೀವು ಕಳೆದ ಬಾರಿ ನಿಮ್ಗೆ ನೆನಪಿದ್ರೆ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್, ಹೌದು, PLD ಚುನಾವಣೆ. ಅದು ಎಸ್, ಸಣ್ಣ ಪ್ರಸ್ತಾಪಿಸಿದೆ ನಾನು. ರಾಜ್ಯ ಸರ್ಕಾರ ಬೀಳೋಕೆ ಒಂದು ಬುನಾದಿ ಹಾಕಂಗಾಯ್ತು. ಅದು ಆ ಚುನಾವಣೆ ಇಡೀ ಒಂದು ರಾಜ್ಯ ಸರ್ಕಾರವನ್ನೇ ಕಿತ್ತೆಸೆಯುವ ಮಟ್ಟಕ್ಕೆ ಹೋಯಿತು. ಹೀಗಾಗಿ ಪ್ರತಿಯೊಂದು ಚುನಾವಣೆಯು ಪೊಲಿಟಿಕ್ಸ್ನಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ ಅನ್ನೋದರ ಮೇಲೆ ಅದರ ಒಟ್ಟಾರೆ ಅಂದರೆ ಇಂಪ್ಯಾಕ್ಟ್ ಏನಿರುತ್ತೆ ಅದು ಯಾರು ಇನ್ವಾಲ್ವ್ ಇದ್ದಾರೆ ಅನ್ನೋದ್ರ ಮೇಲೆ ಇರುತ್ತೆ. ನೋಡಿ, ಬೆಳಗಾವಿ ಜಿಲ್ಲೆಯ ರಾಜಕಾರಣಕ್ಕೂ ಪಶ್ಚಿಮ ಮಹಾರಾಷ್ಟ್ರಕ್ಕೂ ತುಂಬ ಹೋಲಿಕೆ ಇದೆ. ಓಕೆ, ಅಂದರೆ ಕೊಲ್ಲಾಪುರದಿಂದ ನೀವು ಕೊಲ್ಲಾಪುರ, ಮಿರಜ್, ಸಾಂಗ್ಲಿಯಿಂದ ಪುಣೆವರೆಗೆ ಕಬ್ಬು ಬೆಳೆಯುವ ಪ್ರದೇಶದಲ್ಲಿ ಸಕ್ಕರೆ ಕಾರ್ಖಾನೆಗಳು ಬಹಳ ದೊಡ್ಡ ಪಾತ್ರವನ್ನು ಪಾಲಿಟಿಕ್ಸ್ನಲ್ಲಿ ವಹಿಸ್ತವೆ. ಯಾರ ಕೈಯಲ್ಲಿ ಸಕ್ಕರೆ ಕಾರ್ಖಾನೆ ಇದೆ ಅದು ಯಾರು MLA ಆಗ್ತಾರೆ ಅನ್ನೋದು ಇಂಟರ್ ರಿಲೇಟೆಡ್ ಇರುತ್ತೆ. ಅದೇ ತರಹದ ರಾಜಕಾರಣವನ್ನು ನಾವು ಬೆಳಗಾವಿ ಮತ್ತು ಚಿಕ್ಕೋಡಿ ಈ ಭಾಗದಲ್ಲಿ ನೋಡ್ತೀವಿ. ಯಾರ ಕೈಯಲ್ಲಿ ಸೊಸೈಟಿಗಳಿವೆ, ಯಾರ ಕೈಯಲ್ಲಿ DCC ಬ್ಯಾಂಕ್ ಇದೆ, ಯಾರ ಕೈಯಲ್ಲಿ ಸಣ್ಣ ಸಣ್ಣ ಕೋಆಪರೇಟಿವ್ ಸೊಸೈಟೀಸ್ಗಳಿವೆ, ಸಕ್ಕರೆ ಕಾರ್ಖಾನೆ ಇವೆ ಅನ್ನೋದು ಅಲ್ಲಿನ ಪಾಲಿಟಿಕ್ಸ್ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ. MLA ಚುನಾವಣೆಗಿಂತ ಈ ರೀತಿಯ ಸಣ್ಣ ಸಣ್ಣ ಚುನಾವಣೆಗಳು. ಈಗ ಕತ್ತಿ ವರ್ಸಸ್ ಜಾರಕಿಹೊಳಿ ಫೈಟ್ ಅಂದರೆ ವಿಚಿತ್ರ. ನೋಡಿ, ನನಗೀಗ ನೀವು ಸ್ಟೋರಿ ಹೇಳ್ತಿದ್ದಾಗ ನೆನಪಿಗೆ ಬಂತು. ರಮೇಶ್ ಮತ್ತು ಉಮೇಶ್ ಕತ್ತಿಯವರ ತಂದೆ ಮತ್ತು ಕಾರಜೋಳ್ ಅವರು ರಾಮಕೃಷ್ಣ ಹೆಗಡೆ, ಜಯೇಶ್ ಪಟೇಲ್ ಹತ್ರ ಹೋಗಿದ್ರಂತೆ, ಇಲ್ಲ ಸತೀಶ್ ಜಾರಕಿಹೊಳಿ ಅವರನ್ನ MLC ಮಾಡಬೇಕು ಅಂತ. ಓಕೆ, ಜಯೇಶ್ ಪಟೇಲ್ ಒಪ್ಪಿರಲಿಲ್ಲ. ನಂತರ ರಾಮಕೃಷ್ಣ ಹೆಗಡೆ ಒಪ್ಪಿದ್ರು. ಆ ಕಾರಣದಿಂದ ಅವರು MLC ಆಗಿ ಬಂದರು. ಇವತ್ತು ಕತ್ತಿ ವರ್ಸಸ್ ಜಾರಕಿಹೊಳಿ ನೋಡ್ತಿದ್ದೀವಿ. ನೋಡಿ, ಪಾಲಿಟಿಕ್ಸ್ನಲ್ಲಿ ನೋ ಬಡಿ ಈಸ್ ಅ ಪರ್ಮನೆಂಟ್ ಫ್ರೆಂಡ್, ನೋ ಬಡಿ ಈಸ್ ಅ ಪರ್ಮನೆಂಟ್ ಫೈ. ಯಾರೂ ಶಾಶ್ವತ ಮಿತ್ರರು ಅಲ್ಲ, ಯಾರೂ ಶಾಶ್ವತ ಶತ್ರುಗಳು ಅಲ್ಲ. ಯಾಕಿದೆಲ್ಲ ಶುರು ಆಯಿತು? ಉಮೇಶ್ ಕತ್ತಿ ತೀರ್ಕೊಂಡ್ಮೇಲೆ ಸತೀಶ್ ಜಾರಕಿಹೊಳಿ ಮತ್ತು ಬ್ರದರ್ಸ್ಗೆ ಅನ್ನಿಸ್ತು, ನೋಡಿ, ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ, ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವ್ಯಾವು? ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ. ಹುಕ್ಕೇರಿಯಲ್ಲಿ ಈಗೇನು ಚುನಾವಣೆ ನಡೀತಲ್ಲ, ಅದು ವಿದ್ಯುತ್ ವಿತರಣಾ ಸೊಸೈಟಿ. ಅದು ಅಂದರೆ ಅಲ್ಲಿ ಹೆಸ್ಕಾಂ ವಿದ್ಯುತ್ ವಿತರಣೆಯನ್ನು ಮಾಡಲ್ಲ. ಓಕೆ, 120 ಹಳ್ಳಿಗಳಿಗೆ ಈ ಒಂದು ಏನು ಇಲೆಕ್ಷನ್ ನಡೀತು, ಆ ಸೊಸೈಟಿಯಿಂದ ವಿದ್ಯುತ್ ವಿತರಣೆ ಆಗುತ್ತೆ. ಅವ್ರ ಬಿಲ್ಲನ್ನು ಸೊಸೈಟಿಗೆ ತುಂಬ್ತಾರೆ, ಇವರು ಹೆಸ್ಕಾಂನಿಂದ ವಿದ್ಯುತ್ತನ್ನು ಖರೀದಿ ಮಾಡಿ ಆ ಸೊಸೈಟಿಯೇ 120 ಹಳ್ಳಿಗಳಿಗೆ ವಿದ್ಯುತ್ ಪೂರೈಕೆ ಮಾಡುತ್ತೆ. ಓಕೆ, ಹೀಗಾಗಿ ನೀವು 120 ಹಳ್ಳಿಗಳ ರಾಜಕಾರಣದ ಕಂಟ್ರೋಲಿಂಗ್ ಕೀ ಇರೋದು ಆ ಸೊಸೈಟಿ ಹತ್ರ. ಗಾಟ್ ಇಟ್. ಓಕೆ, ಅದಾದ್ಮೇಲೆ DCC ಬ್ಯಾಂಕ್ನ ಚುನಾವಣೆ. ಈ 3 ಚುನಾವಣೆಗಳು ಈ ಚಿಕ್ಕೋಡಿ ಭಾಗದಲ್ಲಿ ನೋಡಿ ನೀವು. ಯಕ್ಷಂಬ, ಪ್ರಕಾಶ್ ಹುಕ್ಕೇರಿ ವರ್ಸಸ್ ಪ್ರಭಾಕರ್ ಕೋರೆ, ಒಂದು ಕಾಲದ ಮಿತ್ರರು, ಈಗ ಶತ್ರುಗಳು. ಕತ್ತಿ ವರ್ಸಸ್ ಜಾರಕಿಹೊಳಿ, ಜಾರಕಿಹೊಳಿ ವರ್ಸಸ್ ಸೌದಿ. ಇದರಲ್ಲಿ ಪಾಲಿಟಿಕ್ಸ್ಗಿಂತ ಹೆಚ್ಚಾಗಿರೋದೇನು? DCC ಬ್ಯಾಂಕು, ಸಕ್ಕರೆ ಕಾರ್ಖಾನೆ, ಆ ಸೊಸೈಟಿಗಳು. ಇಲ್ಲೇನಾಯಿತು ಅಂತಂದರೆ, ಉಮೇಶ್ ಕತ್ತಿ ತೀರ್ಕೊಂಡ ನಂತರ ಸತೀಶ್, ಯಾಕಂದರೆ ಹುಕ್ಕೇರಿಯ ಪಕ್ಕದಲ್ಲೇ ಎನ್ಕನ್ಮರಡಿ ಇದೆ. ಹೌದು, ನೀವೀಗ ಬೆಳಗಾವಿಯಿಂದ ಮುಂದೆ ಹೋಗ್ತಾ ಇದ್ದರೆ ಹೈವೇದಲ್ಲಿ ಎನ್ಕನ್ಮರಡಿ ಸಿಗುತ್ತೆ, ಬಲಕ್ಕೆ ಹೊಳ್ಳಿದ್ರೆ ಹುಕ್ಕೇರಿ ಸಿಗುತ್ತೆ. ಹುಕ್ಕೇರಿ, ಚಿಕ್ಕೋಡಿ, ಮಿರಜ್ಗೆ ಹೋಗೋ ರಸ್ತೆಯಲ್ಲಿ. ಸೊ ಎಂಕನ್ಮರಡಿಯ ಕೆಲ ಹಳ್ಳಿಗಳು ಹುಕ್ಕೇರಿ ತಾಲೂಕಿನಲ್ಲೇ ಬರ್ತವೆ. ಆ ಕಾರಣದಿಂದ ಸತೀಶ್ ಜಾರಕಿಹೊಳಿಗೆ ಅವ್ರಿಗೆ ಅನಿಸ್ತು, ಇನ್ನಷ್ಟು ವರ್ಚಸ್ಸು ನಂದು ಬೆಳಿಬೇಕಾದ್ರೆ, ಯಾಕಂದರೆ ಮಗಳನ್ನು ಲೋಕಸಭಾ ಸದಸ್ಯನ್ನಾಗಿ ಆ ಭಾಗದಲ್ಲಿ ಮಾಡಿದ ನಂತರ ಇನ್ನಷ್ಟು ವರ್ಚಸ್ಸು ಬೆಳಿಬೇಕಾದ್ರೆ ಕತ್ತಿ ಕುಟುಂಬ ಈಗ ವಲ್ನರೇಬಲ್ ಸ್ಥಿತಿಯಲ್ಲಿದೆ. ಉಮೇಶ್ ಕತ್ತಿ ತೀರ್ಕೊಂಡ ನಂತರ ಹೌದು, ನಿಖಿಲ್ ಕತ್ತಿ MLA ಆಗಿ ಆರಿಸಿ ಬಂದರು. ರಮೇಶ್ ಕತ್ತಿ ಲೋಕಸಭಾ ಟಿಕೆಟು ಕೂಡ ಸಿಗಲಿಲ್ಲ. ಹಾಗಾಗಿ ಈಗ ಆ ಹುಕ್ಕೇರಿಯ ವಿದ್ಯುತ್ ವಿತರಣಾ ಸೊಸೈಟಿ, ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಮತ್ತು DCC ಬ್ಯಾಂಕ್ನಲ್ಲಿ ಕತ್ತಿಯವರ ಪ್ರಭಾವ ಏನು, ಮೂರರಲ್ಲೂ ಕೂಡ ಕತ್ತಿಯವರ ಪ್ರಭಾವವನ್ನು ಕಡಿಮೆ ಮಾಡುವಲ್ಲಿ ಜಾರಕಿಹೊಳಿ ಯಶಸ್ವಿಯಾಗಿದ್ದರು. ಅವ್ರಿಗನ್ನಿಸ್ತು ಡೈರೆಕ್ಟರ್ಗಳನ್ನು ಮ್ಯಾನೇಜ್ ಮಾಡಿದ್ವಿ, ಈಗ ಚುನಾವಣೆಯಲ್ಲೇ ಚಿತ್ ಕೊಡೋಣ ಅಂತ. ಆಗ ಏನಾಯಿತು, ರಮೇಶ್ ಕತ್ತಿಯವ್ರಿಗೆ ಅನ್ನಿಸ್ತು, ಹುಕ್ಕೇರಿಯಲ್ಲಿ ಉಮೇಶ್ ಕತ್ತಿಯವರ ನೇರಾನೇರ ಪ್ರತಿಸ್ಪರ್ಧಿ ಯಾರಾಗಿದ್ದರು ಕಾಂಗ್ರೆಸ್ನಲ್ಲಿ? AB ಪಾಟೀಲ್ರಾಗಿದ್ದರು. AB ಪಾಟೀಲ್ ಮತ್ತು ಕತ್ತಿ ಒಂದಾದರು. ಯಾಕೆ? ಹುಕ್ಕೇರಿಯಲ್ಲಿ ಹೊರಗಿನವರು ಜಾರಕಿಹೊಳಿ ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರ. ಓಕೆ, ಅವರೊಂದು ಸ್ವಾಭಿಮಾನಿ ಪ್ಯಾನೆಲ್ ಮಾಡಿ ಹಾಕಿದ್ರು, 15 ಜನರದು. ನಿನ್ನೆಯ ಚುನಾವಣೆಯಲ್ಲಿ ಆ ವಿದ್ಯುತ್ ವಿತರಣಾ ಸಂಸ್ಥೆಯ 15 ಸ್ಥಾನಗಳನ್ನು ಈ ಸ್ವಾಭಿಮಾನಿ ಪ್ಯಾನೆಲ್ ಗೆದ್ದುಕೊಡ್ತು. ಜಾರಕಿಹೊಳಿ ಜೊಲ್ಲೆ ಒಂದಾಗಿದ್ರು. ವಿಚಿತ್ರ ನೋಡಿ, ರಾಜಕಾರಣ ಹೆಂಗೆ ಒಂದಾಗತ್ತೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಎದುರು ಬದ್ರಿದ್ರು. ಜೊಲ್ಲೆ ಅವ್ರಿಗನ್ನಿಸ್ತು, ರಮೇಶ್ ಕತ್ತಿ ಹೊರಗೆ ಬರದೆ ನನಗೆ ಪ್ರಚಾರ ಮಾಡಲಿಲ್ಲ, ಆ ಕಾರಣದಿಂದ ನಾನು ಸೋತೆ,
ಹೀಗಾಗಿ ಈಗ ಕತ್ತಿಯವರನ್ನ ಸೋಲಿಸುವ ಸಮಯ ಅಂತ ಜೊಲ್ಲೆ ಬಂದು ಜಾರಕಿಹೊಳಿ ಜೊತೆ ನಿಂತ್ಕೊಂಡ್ರು. ಇಲ್ಲಿ ಪಾರ್ಟಿ ಲೈನ್ಗಳೆಲ್ಲ ಬ್ಲರ್ ಆಗ್ಬಿಡ್ತಾವಲ್ಲ ಬೆಳಗಾವಿಲಿ. ಅದಕ್ಕೆ ನಾನು ಹೇಳಿದೆ ಪಶ್ಚಿಮ ಮಹಾರಾಷ್ಟ್ರದ ರಾಜಕಾರಣದ ಸ್ಟೈಲೇ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲೂ ನಡೆಯುತ್ತೆ. ಎಸ್, ಈಗ ಪ್ರಭಾಕರ್ ಕೋರೆ ಮತ್ತು ಹುಕ್ಕೇರಿ ಒಂದೇ ಪಾರ್ಟಿಯಲ್ಲಿದ್ದರು, ಒಂದೇ ಊರಿನವರು, ಒಂದೇ ಹಳ್ಳಿಯವರು. ಹಾಗಾಗಿ ಇಲ್ಲಿ ಕತ್ತಿ ಮತ್ತು ಎ ಬಿ ಪಾಟೀಲ್ರು ಒಂದಾದರು. ನಂತರ ಜಾರಕಿಹೊಳಿ ಕುಟುಂಬ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೇಳ್ತು, ನೀವು ಈ ಚುನಾವಣೆಯಲ್ಲಿ ಭಾಗವಹಿಸಬೇಡಿ. ಯಾಕಂದ್ರೆ ಜಾರಕಿಹೊಳಿ ವರ್ಸಸ್ ಲಿಂಗಾಯತ್ ಅಂತಕ್ಕಂಥ ಫ್ಯಾಕ್ಟರ್ ಅಲ್ಲಿದ್ದೇ ಇದೆ. ಕರೆಕ್ಟ್. ನೀವು ಈ ಚುನಾವಣೆಯಲ್ಲಿ ಭಾಗವಹಿಸಬೇಡಿ, ನಿಮ್ಗೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅದೇ MK ಹುಬ್ಳಿಯಲ್ಲಿದೆ ಅಲ್ವಾ. ಹೌದು. ಚಂದ್ರರಾಜ್ ಹೊಟ್ಟಿಹೊಳ್ಳಿಯವ್ರಿಗೆ ಅದರ ಅಧ್ಯಕ್ಷ ಸ್ಥಾನವನ್ನು ಕೊಡೋಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರನ್ನ ನೀವು ಈ ಪಾಲಿಟಿಕ್ಸ್ನಲ್ಲಿ ಬರಬೇಡಿ ಅಂತ ಹೇಳಾಯಿತು. ಈಗ ಈ ಚುನಾವಣೆಯಲ್ಲಿ ಕತ್ತಿ ಅಂದರೆ ಅದು ಹುಕ್ಕೇರಿಗೆ ಸೀಮಿತವಾಗಿ ನಡೆದಿರ್ತಕ್ಕಂಥ ಚುನಾವಣೆ. ಹೀಗಾಗಿ ಕತ್ತಿ ಮತ್ತು ಎ ಬಿ ಪಾಟೀಲ್ರು ಒಂದಾಗಿ ಹೊರಗಿನವ್ರಿಗೆ ಪ್ರವೇಶ ಬೇಡ, ನಾವು ಪ್ಯಾನಲ್ ಮಾಡ್ಕೊಳ್ಳೋಣ ಅಂತ ಬಂದರು. ಒಟ್ಟಾದರೂ ಚುನಾವಣೆಯನ್ನು ಗೆದ್ದರು. ಈಗ ಅಕ್ಟೋಬರ್ 19ಕ್ಕೆ DCC ಬ್ಯಾಂಕ್ ಚುನಾವಣೆ ಇದೆ. ಕಳೆದ ವರ್ಷ ಜಾರಕಿಹೊಳಿ ಕುಟುಂಬ ಆ ಒಂದು ಡೈರೆಕ್ಟರ್ಸ್ಗಳನ್ನು ಮನವೊಲಿಸಿ ಕತ್ತಿಯವರನ್ನ ಅಲ್ಲಿಂದ ಇಳಿಸುವಲ್ಲಿ ಯಶಸ್ವಿಯಾಗಿತ್ತು. ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಅದು. ಅದಾದ್ಮೇಲೆ 2 ವರ್ಷಕ್ಕೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಬರುತ್ತೆ. ಅದಾದ್ಮೇಲೆ 1 ವರ್ಷಕ್ಕೆ ವಿಧಾನಸಭಾ ಚುನಾವಣೆ ಬರುತ್ತೆ. ಹೀಗಾಗಿ ಇವೆಲ್ಲವೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಆಗಿರ್ತಕ್ಕಂಥ ಚುನಾವಣೆಗಳು. ನನಗನ್ಸುತ್ತೆ ಕಳೆದ ವರ್ಷದವರೆಗೆ ಏನು ನಡೀತು ಅದು ನಡೀತು. ಡೈರೆಕ್ಟರ್ಸ್ಗಳು ಅವರ ಒಲವು ನಿಲುವುಗಳನ್ನು ಬದಲಾಯಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಿಸಿದ್ದು. ಆದರೆ ಚುನಾವಣೆ ಅಂತ ಬಂದಾಗ ರೌಂಡ್ 1 ರಮೇಶ್ ಕತ್ತಿ ಗೆದ್ದುಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ, ಬಾಲ್ಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಮತ್ತು ಜೊಲ್ಲೆ ಒಂದಾಗಿದ್ರು. ರಮೇಶ್ ಜಾರಕಿಹೊಳಿ ಹಿಂಗೆ ಹೇಳಿದ್ರು, ಇಲ್ಲ ಜೊಲ್ಲೆ ನಮ್ಮ ಹೆಗಲ್ ಮೇಲೆ ಬಂದು ಕೆಟ್ಟು ಕತ್ತಿಯವರನ್ನ ಹೊಡಿಲಿಕ್ಕೆ ಹೋಗಿದ್ರು ಕತ್ತಿಯವ್ರನ್ನ ಇಳಿಸುವಾಗ ಅಂತ. ಈಗ ಕತ್ತಿ ಹೇಳ್ತಿದ್ದಾರೆ ಜೊಲ್ಲೆ ಅವರ ಹೆಗಲ್ ಮೇಲೆ ಬಂದೂಕಿಟ್ಟು ಜಾರಕಿಹೊಳಿ ಅವರು ನಮ್ಮನ್ನು ನೋಡಿಯಕ್ಕೆ ಬಂದಿದ್ರು. ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಲಿಟಿಕ್ಸ್ ಇದು. ನನಗನ್ಸುತ್ತೆ ರಾಜ್ಯದ ಬೇರೆ ಭಾಗದಲ್ಲಿ ಪಾರ್ಟಿ ಲೈನ್ ಮೇಲೆ ಚುನಾವಣೆ ನಡೆದ್ರೆ ಇಲ್ಲಿ ವ್ಯಕ್ತಿ ಮತ್ತು ಕುಟುಂಬ ಆಧಾರಿತವಾಗಿ ಚುನಾವಣೆ ನಡೆಯುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.